ನಗರದ ಮೂಡುಬಿದ್ರೆ ಮುಲ್ಕಿ ಬಜ್ಪೆ ಪೊಲೀಸ್ ಠಾಣೆ ಸರಹದ್ದು ಸೇರಿದಂತೆ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ವಿವಿಧ ಕಡೆ ಹಲವಾರು ಮನೆಗಳಲ್ಲಿ ಕಳ್ಳತನ, ದರೋಡೆ, ಸುಲಿಗೆ ಪ್ರಕರಣಗಳಿಗೆ ಸಂಬಂಧಿಸಿ ಒಟ್ಟು 9 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ ಅಂತ ಮಂಗಳೂರು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ವಿವಿಧ ಜಿಲ್ಲೆಗಳ ಹಾಗೂ ಈಗಾಗಲೇ ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಈ ಆರೋಪಿಗಳು 3-4 ತಂಡಗಳೊಂದಿಗೆ ಕಾರ್ಯಾಚರಿಸುತ್ತಾ ಇದ್ರು ಅಂತ ಹೇಳಿದರು. ಮಂಗಳೂರು ಉತ್ತರ ಉಪವಿಭಾಗದ ಎಸಿಪಿ ಮಹೇಶ್ ಕುಮಾರ್ ನೇತೃತ್ವದಲ್ಲಿ ಮೂಡುಬಿದ್ರೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ದಿನೇಶ್ ಕುಮಾರ್ ಮತ್ತವರ ಸಿಬ್ಬಂದಿ ಏಪ್ರಿಲ್ 1ರಂದು ಅಬ್ದುಲ್ ರವೂಫ್ ರಾಮಮೂರ್ತಿ ಎಂಬವರನ್ನ ಬಂಧಿಸಿದ್ರು. ಏಪ್ರಿಲ್ 2ರಂದು ಅಶ್ರಫ್ ಫೆರಾಡಿ, ಸಂತೋಷ್, ನವೀದ್, ರಮಾನಂದ ಎನ್ ಶೆಟ್ಟಿ, ಸುಮನ್, ಸಿದ್ದಿಕ್, ಅಲಿಕೋಯ ಎಂಬವರನ್ನ ಬಂಧಿಸಲಾಗಿದ್ದು, ಇವರೆಲ್ಲರ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಠಾಣೆಗಳಲ್ಲಿ ಹಲವಾರು ಪ್ರಕರಣಗಳು ದಾಖಲಾಗಿದೆ ಅಂತ ಹೇಳಿದ್ರು. ಬಂಧಿತರಿಂದ ಇನೋವಾ ಕಾರು, ಟಾಟಾ ಜೆಸ್ಟ್ ಕಾರು, ಮಾರುತಿ ಕಾರು, ಆಟೋ ರಿಕ್ಷಾ, 11 ಮೊಬೈಲ್ಗಳು, 4 ದ್ವಿಚಕ್ರ ವಾಹನ, 1 ಏರ್ಗನ್, ಚಿನ್ನದಂತಿರುವ ಒಡವೆಗಳು ಸೇರಿದಂತೆ ಒಟ್ಟು 32.22 ಲಕ್ಷ ರೂಪಾಯಿ ಮೌಲ್ಯದ ಸೊತ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇದಲ್ಲದೆ ಆರೋಪಿಗಳಿಂದ 2 ತಲವಾರುಗಳು, ಕಬ್ಬಿಣದ ರಾಡು, ಉದ್ದನೆಯ ಚಾಕು, 1 ಪ್ಯಾಕೆಟ್ ಖಾರದ ಹುಡಿ, ಮರದ ದೊಣ್ಣೆಯಂತಹ ಮಾರಕಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಗಳು ಇನ್ನೂ ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ತನಿಖೆಯಿಂದ ತಿಳಿದು ಬಂದಿದೆ ಅಂತ ಪೊಲೀಸ್ ಕಮಿಷನರ್ ತಿಳಿಸಿದ್ದಾರೆ. ಅದಾದ್ಮೇಲೆ ಮತ್ತೆ ನಿನ್ನೆ ಬೆಳಗ್ಗೆಯಿಂದ ನಡೆದಂತ ಕಾರ್ಯಾಚರಣೆಯಲ್ಲಿ ಸುಮಾರು 7 ಜನ ಹೆಚ್ಚುವರಿಯಾಗಿ ಆರೋಪಿಗಳನ್ನು ನಾವು ವಶಕ್ಕೆ ತಗೊಂಡು ವಿಚಾರಣೆಗೊಳಪಡಿಸಿ ನಂತರ ನ್ಯಾಯಾಲಯದ ಮುಂದೆ ಹಾಜರು ಮಾಡಿದ್ದೇವೆ. ಒಟ್ಟು 9 ಜನ ಅಫೆಂಡರ್ಸ್ ನಮಗೆ ಇವತ್ತು ಪ್ರೋಸೆಸ್ ಸಿಕ್ಕಿದ್ದಾರೆ. ಅವರ ಹೆಸರುಗಳು ರಾಫ್ ಈತ ಮುಲ್ಕಿ ಮೂಲದವನು, ರಾಮಮೂರ್ತಿ ಈತ ಆನೇಕಲ್ ಮೂಲದವನು, ಅಶ್ರಫ್ ಕಾಶಿಪಟ್ನ, ಸಂತೋಷ್ ಇವನು ಬೆಂಗಳೂರು ಕಡೆಯವನು, ಸಿದ್ದಿಕ್ಕಿ ಈತ ಮಂಗಳೂರು ಕಡೆಯವನು, ಸುಮನ್ ಈತ ಕೂಡ ಬೆಂಗಳೂರು ಕಡೆಯವನು, ರಮಾನಂದ ಶೆಟ್ಟಿ ಮೂಡುಬಿದ್ರೆ, ಅಲಿಕೋಯ ಭದ್ರಾವತಿ ಮತ್ತು ನವೀದ್ ಬೆಳ್ತಂಗಡಿ. ಹೀಗೆ ಒಟ್ಟು 9 ಜನ ಆರೋಪಿಗಳನ್ನು ನಾವು ಈಗಾಗಲೇ ವಶಕ್ಕೆ ತಗೊಂಡು ದಸ್ತಗಿರಿ ಮಾಡಿದ್ದೀವಿ. ಸೊ ಇವುಗಳ ಕಡೆಯಿಂದ ನಮಗೆ ಸದ್ಯಕ್ಕೆ ದೊರಕಿರುವಂಥ ಮಾಹಿತಿ ಏನಂದರೆ, ಇವರು ಯಾವ್ಯಾವ ಅಫೆನ್ಸಸ್ ಮಾಡಿದ್ದಾರೆ ಅಂತಂದು 2020ರಲ್ಲಿ ನಡೆದಂಥ ಉಪ್ಪಿನಂಗಡಿಯಲ್ಲಿ ಒಂದು ದರೋಡೆ ಪ್ರಕರಣ ನಡೆದಿತ್ತು. ಆಮೇಲೆ ಅರೇಹಳ್ಳಿಯ ಹಾಸನ ಅಲ್ಲಿ ಕೂಡ ಒಂದು ಮನೆ ಕಳ್ಳತನ ಪ್ರಕರಣ ನಡೆದಿತ್ತು. ಅಂದರೆ ಮನೆಯಲ್ಲಿ ಜನ ಇದ್ದಾಗೇನೆ ನುಗ್ಗಿ ಅಲ್ಲಿ ತಗೊಂಡ್ಬಂದಿದ್ದು, ಕತ್ಕೊಂಡ್ಬಂದಿದ್ದು. ಗುಂಜಾಲಕಟ್ಟೆಯಲ್ಲಿ ಒಂದು ಈ ಅರೇಹಳ್ಳಿಯಲ್ಲಿ ಒಂದು ಕಾಫಿ ಎಸ್ಟೇಟ್ಗೆ ಇವರು ನುಗ್ಗಿ ಕಳ್ಳತನ ಮಾಡಿರ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಡಿಸಿಪಿ ಹರಿರಾಮ್ ಶಂಕರ್, ವಿನಯ್ ಗಾಂವ್ಕರ್, ಎಸಿಪಿ ಮಹೇಶ್ ಕುಮಾರ್ ಉಪಸ್ಥಿತರಿದ್ದರು.